ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈ ಊರಿಗೆ, ನಮ್ಮ ಈ ಮನೆಗೆ ಮಾರ್ಗದರ್ಶನ ಕೊಡೋ ನಮ್ಮ ತಾತನ ಅವಶ್ಯಕತೆ ಅಂತೂ ಇದ್ದೇ ಇದೆ. ಇದೆಲ್ಲ ಅವ್ರ ಎದುರಿಗೆ ನಡೆದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಆಸೆ. ಅದಕ್ಕೆ ಸದ್ಯಕ್ಕೆ ಈ ಪಟ್ಟ ಬೇಡ ಅಂತ ಹೇಳ್ದೆ ಅಜ್ಜಿ. ಈಗ ನೀನ್ ಪಟ್ಟ ಬೇಡ ಅಂದ್ರೆ ಅದು ನಾಗವಂಶದವರ ಪಾಲಾಗುತ್ತೆ. ಆಗ ಅನ್ಯಾಯ ಅಕ್ರಮ ಜಾಸ್ತಿ ಆಗತ್ತೆ. ಈ ಊರಿನ ಜನ ಏನೇ ಸಮಸ್ಯೆ ಆದ್ರೂ ಅವರು ನಮ್ಮ ಹತ್ರ ಬರ್ತಾರೆ. ಆಗ ಆ ಸಮಸ್ಯೆನ ನಾವೇ ಬಗೆಹರಿಸ್ಬೇಕು. ಸುತ್ತಿ ಬಳಸಿ ಮಾಡೋ ಕೆಲ್ಸನ ನೇರವಾಗಿ ಮಾಡು ಅಂತ ಹೇಳ್ತಾ ಇದ್ದೀನಿ. ಈಗ ನಿಮ್ ತಾತ ಇದ್ದಿದ್ರು ಇದನ್ನೇ ಹೇಳ್ತಾ ಇದ್ರು. ಹೌದು ಸೂರ್ಯ, ತಲೆ ತಲಾಂತರದಿಂದ ಬಂದಿರೋ ಪ್ರತಿದಿನ ತಾತ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ನಿಲ್ಸ್ಬೇಡ. ತಾತ ಇವತ್ತೆಲ್ಲ ನಾಳೆ ಬರ್ತಾರೆ, ನೀನೇ ಅವ್ರನ್ನ ಕರ್ಕೊಂಡ್ ಬರ್ತೀಯ. ಆ ನಂಬಿಕೆ ನನ್ಗಿದೆ, ಪ್ಲೀಸ್ ಒಪ್ಕೋ. ಸೂರ್ಯ, ಬಿರುಗಾಳಿ ಮಧ್ಯೆನೆ ದೀಪ ಉರಿಬೇಕು. ದೈತ್ಯ ಅಲೆಗಳ ಮಧ್ಯೆನೆ ದೋಣಿ ಸಾಗ್ಬೇಕು. ದೀಪ ಬೆಳಗುತ್ತೋ ದೋಣಿ ಮುಳುಗುತ್ತೋ ಎಲ್ಲ ಅವನ ಕೈಯಲ್ಲಿದೆ. ಆ ತಾಯಿ ಸೂರ್ಯ ಚಕ್ರೇಶ್ವರಿ ದೇವಿ ಆಶೀರ್ವಾದ ನಿನ್ ಮೇಲೆ ಇರ್ಬೇಕಾದ್ರೆ ನೀನ್ ಯಾವುದಕ್ಕೂ ಯೋಚನೆ ಮಾಡೋದು ಬೇಡ. ಯಶಸ್ಸು ಕೀರ್ತಿ ಯಾವಾಗ್ಲೂ ನಿನ್ ಪಾಲಿಗಿರ್ಲಿ. ಸೂರ್ಯ, ಆ ತಾಯಿ ಆಶೀರ್ವಾದನೂ ತಗೋ.